ಏನಿಲ್ಲ. ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರದ ಚರ್ಚೆ ನಿಧಾನಕ್ಕೆ ಮತ್ತು ವೇಗ ಪಡ್ಕೊಳ್ತಾ ಇದೆ. ಅಲ್ಲ, ಸತ್ಯ ಹೇಳ್ಬೇಕು, ನಡೀತಾ ಇದೆ. ಅದನ್ನು ನಾವು ಇಲ್ಲ ಅಂತ ಸುಳ್ಳು ಹೇಳೋಕ್ಕಾಗಲ್ಲ. ಈಚೆರಲ್ಲಿ ಕೂತು ಹೌದು. ನಡೀತಾ ಇದೆ. ಅದು ಜಗ ಜಾಹೀರಾತು ಆಗಿದೆ, ಟಿ ವಿಲಿ ಬರ್ತಾ ಇದೆ, ಪೇಪರಲ್ಲಿ ಬರ್ತಾ ಇದೆ. 7 ಕೋಟಿ ಕನ್ನಡಿಗರು ದಿನದ ಊಟ ಆದಮೇಲೆ ಚರ್ಚೆ ಅಂತಾರಲ್ಲ, ಗಂಡ ಹೆಂಡತಿ ಮಾತಾಡ್ತಾರಲ್ಲ, ಹಾಗೆ ಮನೆಯಲ್ಲೂ ಮಾತುಕತೆ ಆಗ್ತಾ ಇದೆ. ಪೊಲಿಟಿಕ್ಸ್ ಎವ್ರಿ ಜನಗಳಿಗೂ ಬೇಕಾಗಿದೆ. ದೇಶ ರಾಜ್ಯ ನೋಡಬೇಕಾದ್ರೆ ಪೊಲಿಟಿಕ್ಸ್ ಇಸ್ ದ ಇಂಪಾರ್ಟೆಂಟ್. ಕರೆಕ್ಟ್. ನನ್ನ ರಾಜ್ಯದಲ್ಲಿ ನನ್ನ ನಾಯಕ ಏನಾಗ್ತಾ ಇದೆ, ಏನಾಗುತ್ತೆ ಅನ್ನೋದು, ಯಾಕಂದರೆ ಟ್ಯಾಕ್ಸ್ ಕಟ್ತಾರೆ, ಕೆಲವ್ರಿಗೆ ಸರ್ಕಾರದಿಂದ ಉಪಯೋಗನೂ ಬೇಕಾಗಿರುತ್ತೆ. ಅದು ದಿನನಿತ್ಯ ಚರ್ಚೆ ಆಗೋದು ಆಬ್ವಿಯಸ್ಲಿ ನೀವು ಕರೆಕ್ಟ್ ಹೇಳಿದ್ದೀರಾ. ಯಾರು ಮುಖ್ಯಮಂತ್ರಿ ಆಗಿರ್ತಾರೆ, ಯಾರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬಹುದು, ಎಲ್ಲ ಚರ್ಚೆ ಜನರು ಎಲ್ಲ ಕಡೆ ಎಲ್ಲ ದಿನನಿತ್ಯ ಎಲ್ಲ ಪ್ರಪಂಚದಲ್ಲಿ ಮಾತಾಡುವಂಥ ವಾಡಿಕೆ ಮಾತಿದು. ಎಸ್, ಜನಸಾಮಾನ್ಯರಿಗೆ ಬೇಕಾಗಿದೆ. ನಿಮ್ಮ ಪಕ್ಷಕ್ಕೆ ಬೇಕಾಗಿದೆಯಾ, ಸರ್ಕಾರಕ್ಕೆ ಬೇಕಾಗಿದೆಯಾ? ಸರ್ಕಾರದ ವರ್ಚಸ್ಸಿನ ದೃಷ್ಟಿಯಿಂದ, ಪಕ್ಷದ ವರ್ಚಸ್ಸಿನ ದೃಷ್ಟಿಯಿಂದ ಈ ಚರ್ಚೆಗಳು ಒಳ್ಳೆಯದು ಅಂತೀರೋ, ಆಗಬಾರ್ದು ಅಂತೀರೋ? ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರೀತಿಯ ಚರ್ಚೆ ಆಗಬೇಕು. ಕೆಲವೊಮ್ಮೆ ಒಂದು ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಒಳ್ಳೆಯವರು, ಕೆಟ್ಟವರು, ಪೊಲೀಸು, ಕಳ್ಳ, ಸುಳ್ಳ ಎಲ್ಲ ಸೇರಿದ್ರೆ ಸಾಮ್ರಾಜ್ಯ ಆಗುತ್ತೆ. ಇಲ್ಲಾಂದರೆ ಏನೋ ಒಂದು ಸಾಮಂತ ರಾಜ್ಯ ಆಗ್ಬಿಡುತ್ತೆ. ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಎಲ್ಲವೂ ಚರ್ಚೆ ಆಗಬೇಕು. ಅದರ ಒಂದು ಭಾಗ ನಾಯಕತ್ವದ ಚರ್ಚೆ. ಇಸ್ ಗುಡ್ ವೇಯಲ್ಲಿ ಚರ್ಚೆ ಆಗೋದು. ಇಸ್ ವೆರಿ ರೈಟ್. ಹಲವು ಪ್ರಯತ್ನಗಳ ನಂತರ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಒಂದು ಮೀಟಿಂಗ್ ಮಾಡಿದ್ರು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಒಂದು 20-30 ನಿಮಿಷದ ಸಭೆ ಮಾಡ್ತಾರೆ. ಹೊರಗೆ ಬಂದ ಮೇಲೆ ಹೇಳಿದ್ರು, ವಿ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಅಂತ. ಇನ್ನೊಂದು ಕಡೆ ದಲಿತ ಮುಖ್ಯಮಂತ್ರಿಯ ಚರ್ಚೆ, ಈ ಕಡೆ ಸಿದ್ದರಾಮಯ್ಯನವರ ಬಣದಿಂದ ಜೋರಾಗ್ತಾ ಇದೆ. ಇದೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತಾ ಇರೋದು ಮತ್ತು ವೇಗ ಪಡ್ಕೊಂತಲ್ಲ ಈ ನಾಯಕತ್ವ ಬದಲಾವಣೆಯ ವಿಷಯ ಅಂತ. ಈಗ ನಾಯಕತ್ವದಲ್ಲಿ ಇಬ್ಬರ ಹೆಸರು ಮುಂಚೂಣಿಯಲ್ಲಿದೆ. ಒಂದು, ಈಗ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರಿದ್ದಾರೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಮ್ಮ ಡಿ ಕೆ ಸಾಹೇಬ್ರದ್ದು ಕೂಡ ಚರ್ಚೆ ಆಗ್ತಾಯಿದೆ. ಮಿಕ್ಕಿದೆಲ್ಲ ನಂದು ಒಂದು ಟವಲ್ ಇರಲಿ ಅನ್ನೋದಕ್ಕೆ, ಈಗ ಆಗಿಲ್ಲ ಅಂದರೆ 28ಕ್ಕೆ ಆಗೋಣ, 28ಕ್ಕೆ ಆಗಿಲ್ಲ ಅಂದರೆ 32ಕ್ಕೆ ಆಗೋಣ ಅನ್ನೋದು ಸರ್ವೇ ಸಾಮಾನ್ಯದಿದು. ಫೈನಲ್ ಮ್ಯಾಚ್ನ ಪಂದ್ಯ ಪುರುಷೋತ್ತಮ ತಗೊಳ್ಬೇಕು ಅಂತ ಇರೋದು. ಈಗ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇರೋದು ಸಿದ್ದರಾಮಯ್ಯನವರು. ನಾನು ಪುರುಷೋತ್ತಮ ಪ್ರಶಸ್ತಿ, ಸರಣಿ ಶ್ರೇಷ್ಠ ಪ್ರಶಸ್ತಿ ತೊಗೊಂಡು 28ಕ್ಕೆ ಸರ್ಕಾರ ತರಬೇಕು ಅಂತಿರೋದು ಡಿ ಕೆ ಸಾಹೇಬ್.